ಗೃಹಲಕ್ಷ್ಮಿ ಯೋಜನೆಯ 2 ಕಂತುಗಳ ಹಣ ಇದೇ ತಿಂಗಳಲ್ಲಿ ಬರುತ್ತಾ ಅಥವಾ ಬರೋದಿಲ್ಲ? ಇಲ್ಲಿ 4,000 ರೂಪಾಯಿ ಹಣ ಬರುತ್ತಾ ಅಥವಾ 6,000 ರೂಪಾಯಿ ಹಣ ಬರುತ್ತಾ? ಮತ್ತು ನೀವೇನಾದರೂ ಮಹಿಳೆಯರಾಗಿದ್ರು ಅಂತಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕಂತಂದರೆ ಈ ವಿಡಿಯೋ ನಿಮಗೆ ಮಾತ್ರ ಅಪ್ಲೈ ಆಗುತ್ತೆ. ಆದರೆ ಎಲ್ಲರಲ್ಲೂ ಕೂಡ ಒಂದು ತಲೆಯಲ್ಲಿ ಬರುತ್ತಿರುವಂತಹ ಪ್ರಶ್ನೆ ಏನಂತಂದರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ತಿಂಗಳಾದರೂ ಬರುತ್ತಾ ಅಥವಾ ಇಲ್ವಾ, ಈ ತಿಂಗಳಾದರೂ ಬರುತ್ತಾ ಅಥವಾ ಇಲ್ವಾ ಅಂತ ಪದೇ 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 ಅಂತ ಇಲ್ಲಿ ಒಂದು ಕಟ್ಟ ಕಡೆಯ ಒಂದು ಪ್ರಶ್ನೆ ಆಗಿದೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಒಂದು ಕನ್ಫರ್ಮೇಷನ್ ಅನ್ನು ಕೊಡಲಿದ್ದೇನೆ. ಹಾಗಾಗಿ ಬನ್ನಿ ಇವೆಲ್ಲ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋಣ. ಕೇವಲ ಎರಡು ಅಪ್ಡೇಟ್ಗಳಿದ್ದಾವೆ. ಸೊ ಈ ವಿಡಿಯೋನ ನೀವೇನಾದರೂ ಸಂಪೂರ್ಣವಾಗಿ ನೋಡಿದ್ದೇ ಕರೆ ಆದರೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಆದರೆ ಸಿಗುತ್ತೆ. ಬನ್ನಿ ನೋಡಿ. 12 ಮತ್ತು 13 ಅಥವಾ 14ನೇ ಕಂತಿನ ಹಣಗಳು ಯಾವ ಒಂದು ಮಹಿಳೆಯರಿಗೆ ಇದು ಬಂದಿಲ್ಲ ಅಂತಹ ಮಹಿಳೆಯರಿಗೆ ಈ ವಿಡಿಯೋನ ನೀವು ತಲುಪಿಸಿ ಹಾಗೂ ಅವರಿಗೆ ತಕ್ಷಣ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೀವು ಕೂಡ ಈ ವಿಡಿಯೋನ ಇವಾಗ ನೋಡ್ತಾ ಇದ್ದೀರಲ್ಲ, ಸೊ ಅದೇ ರೀತಿಯ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಕೂಡ ನೋಡಿ. ಯಾಕಂದರೆ ಇದೊಂದು ಚಿಕ್ಕ ವಿಡಿಯೋ ಆಗಿದೆ, ಇದನ್ನು ಕೂಡ ನೀವು ಸ್ಕಿಪ್ ಮಾಡಿ ನೋಡಬೇಡಿ. ಮತ್ತು ಇವಾಗ ಬನ್ನಿ ನೇರವಾಗಿ ಬಂದಿರುವಂತಹ ಈ ಅಪ್ಡೇಟ್ಗಳನ್ನು ನಾನು ಕೂಡ ನೇರವಾಗಿಯೇ ತಿಳಿಸ್ತೇನೆ ನೋಡಿ. ಮೊದಲನೆಯದಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಹಣ ಅಂತಂದರೆ 12 ಮತ್ತು 13ನೇ ಕಂತಿನ ಹಣಗಳು ನಮ್ಮ ಖಾತೆಗಳಿಗೆ ಬರಬೇಕಾಗಿತ್ತು. ಆದರೆ ಇನ್ನೂ ಕೂಡ ಸರ್ಕಾರ ಮಹಿಳೆಯರ ಖಾತೆಗಳಿಗೆ ಹಣವನ್ನು ಹಾಕಿಲ್ಲ ಅಂತ ತುಂಬ ಜನರು ಒಂದು ಕಾಮೆಂಟ್ಗಳನ್ನು ಕೂಡ ಹಾಕ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತಾನೆ. ಬನ್ನಿ ವೀಕ್ಷಕರೇ, ಅದಕ್ಕಿಂತ ಮೊದಲು ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು. ಹಾಗಾಗಿ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೋಡಿ. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು. ಹಾಗಾಗಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೀವೇನು ಮಾಡ್ತೀರಾ ಅಂತಂದರೆ, ನೀವು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಾನು ಕೇವಲ 400 ಲೈಕ್ಸ್ ಅನ್ನು ನಿಮ್ಮಿಂದ ಕೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ. ಸೊ ಇನ್ನೂ ಹೆಚ್ಚು ಕೂಡ ಆಗುತ್ತೆ. ಅಟ್ಲೀಸ್ಟ್ 400 ಆದರೂ ಮಾಡಿ. ಪ್ರತಿಯೊಬ್ಬರು ಕೂಡ ಮಾಡಿ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಮಾಡಿ. ಈ ವಿಡಿಯೋ ಇಷ್ಟ ಆದವರಂತೂ ಮಾಡಲೇಬೇಕು. ಓಕೆ ಬನ್ನಿ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ನೋಡಿ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಕಾಯ್ದು ಸುಸ್ತಾಗ್ಬಿಟ್ಟಿದೆ. ಕೊನೆಗೂ ಕೂಡ ಈ ಒಂದು ತಿಂಗಳಲ್ಲಿ ಈ ಹಣ ಬರಬೇಕಾಗಿತ್ತು ಅಂತ ನೀವು ವೇಟ್ ಮಾಡಿ ಇದು ತಿಂಗಳ ಅಂತ್ಯದಲ್ಲಿ ಆಯಿತು. ಸೊ ಇನ್ನೇನು ಈ ಹಣ ಇನ್ನೂ ಕೂಡ ಬರಲಿಲ್ಲ. ಈ ತಿಂಗಳಾದರೂ ನಿಮ್ಮ ಹಣ ಬರುತ್ತಾ ಅಥವಾ ಇಲ್ವಾ? ಸೊ ಇನ್ನೇನು 2 ರಿಂದ 3 ದಿನ ಮಾತ್ರನೇ ಇದೆ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರುತ್ತಾ ಇಲ್ವಾ? ಸೊ ಈ ಪ್ರಶ್ನೆಗೆ ನಾನು ನಿಮಗೆ ಉತ್ತರಿಸಲಿದ್ದೇನೆ ಈ ಅಪ್ಡೇಟನ್ನು. ಸೊ ಬನ್ನಿ ತಿಳ್ಕೊಳ್ತಾ ಹೋಗೋಣ ನೋಡಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಇದೆ. ಏನಂತಂದ್ರೆ, ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಆದರೆ ಸ್ನೇಹಿತರೆ, ಇದು ಈ ಏನು ಇನ್ನು 3 ರಿಂದ 4 ದಿನ ಅಂದೇ ಅಲ್ಲ. ಸೊ ಈ ಒಂದು 3 ರಿಂದ 4 ದಿನದಲ್ಲಿ ಎಲ್ಲ ಮಹಿಳೆಯರಿಗೆ ಇದು ಜಮೆ ಆಗೋದಿಲ್ಲ. ಹಾಗಾದ್ರೆ ನೀವು ಕೇಳಬಹುದು, ಇದು ಯಾರಿಗೆ ಬರುತ್ತೆ ಸರ್ ಅಂತ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಬನ್ನಿ. ಸೊ ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ತಕ್ಷಣ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗಳಿಗೆ ಇದೇ ತಿಂಗಳು ಬರುವಂತಹ ಒಂದು ಕನ್ಫರ್ಮೇಷನ್ ಅನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ರು. ಆದರೆ ಈ ತಿಂಗಳಲ್ಲೂ ಕೂಡ ಬರದೇ ಇದ್ದವರು ಇಲ್ಲಿ 80% ಅಧಿಕ ಮಹಿಳೆಯರಿದ್ದಾರೆ. ಅಂತಂದ್ರೆ 100ರಲ್ಲಿ 80% ಮಹಿಳೆಯರಿಗೆ ಈ ಹಣ ಬಂದಿಲ್ಲ. ಹಾಗಾದ್ರೆ ನೀವು ಕೇಳಬಹುದು, ಇದು ಈ ತಿಂಗಳಲ್ಲೂ ಕೂಡ ಬರೋದಿಲ್ಲ ಅಂತ. ಸ್ನೇಹಿತರೆ ನೋಡಿ, ಇವರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತಾನೆ. ಈ ಗೃಹಲಕ್ಷ್ಮಿ ಯೋಜನೆಯನ್ನು ಹಾಕ್ತಾ ಇದ್ದಾರೆ ಅಥವಾ ಇಲ್ವಾ ಅಂತ ನೀವು ಕೇಳ್ಬೋದು. ನೋಡಿ, ಹಾಕ್ತಾ ಇದ್ದಾರೆ ಹಣವನ್ನು. ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಹೌದು, ನೀವು ತಿಳ್ಕೊಂಡಿದ್ರು ಕೂಡ ಸ್ವಲ್ಪ ಒಂದು ನಿಮಿಷ ನೀವು ಟೈಮ್ ಕೊಟ್ಟು ತಿಳ್ಕೊಳ್ಳಿ. ಇಲ್ಲಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಿಲ್ಲ ಅಂತಂದರೆ ದಯವಿಟ್ಟು ತಿಳ್ಕೊಳ್ಳಿ ಇದನ್ನು. ಯಾಕಂತಂದರೆ ನಿಮಗೆ ಈ ಇನ್ಫಾರ್ಮೇಷನ್ ಗೊತ್ತಿತ್ತು ಅಂತಂದರೆ ಸೊ ನಿಮಗೆ ಒಂದು ಹೋಪ್ ಅನ್ನೋದು ಬರುತ್ತೆ. ಹಾಗಾಗಿ ಹೇಳ್ತಾ ಇರೋದು. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗ್ತಾ ಇದೆ. ಸೊ ನೀವು ಶಾಕ್ ಆಗ್ಬೋದು, ನಮ್ಮ ಖಾತೆಗಳಿಗೆ ಬಂದೇ ಇಲ್ಲ ಸರ್, ನೀವು ಜಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತ. ನೋಡಿ, ನಿಮಗೆ ಬಂದಿಲ್ಲ ಅಂತ ಇದ್ರೂ ಕೂಡ, ಆದರೆ ಇಲ್ಲಿ ಗೃಹಲಕ್ಷ್ಮಿ ಏನು ಹೇಳ್ತಾ ಇದೆ ಅಂತಂದ್ರೆ ಮಹಿಳೆಯರ ಖಾತೆಗಳಿಗೆ ಬರ್ತಾ ಇದೆ. ಸುಮಾರು 15 ದಿನಗಳಿಂದಲೂ ಕೂಡ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗಳಿಗೆ ಜಮೆ ಆಗ್ತಾನೆ ಇದೆ. ಎಷ್ಟು ಜಮೆ ಆಗ್ತಾ ಇದೆ? 4,000 ರೂಪಾಯಿ ಹಣನ ಅಥವಾ 6,000 ರೂಪಾಯಿ ಹಣನ? ನಮಗಂತೂ 1,000 ರೂಪಾಯಿ ಹಣ ಅಲ್ಲ, 1 ರೂಪಾಯಿ ಹಣ ಕೂಡ ಬಂದಿಲ್ಲ ಅಂತ ಇವಾಗ ಒಂದು ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಇದಕ್ಕೂ ಕೂಡ ನಾನು ಆನ್ಸರ್ ಮಾಡ್ತೇನೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳೋದು, ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅಲ್ಲಿ ಸ್ಕಿಪ್ ಮಾಡಬೇಡಿ ಅಂತ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ ಇಲ್ಲಿ ನಿಮ್ಮ ಖಾತೆಗಳಿಗೆ 6,000 ಬಂದಿಲ್ಲ, 4,000 ರೂಪಾಯಿ ಹಣ ಬಂದಿದೆ. ಸರ್ ನಮಗೆ 1 ರೂಪಾಯಿ ಬಂದಿಲ್ಲ, ನೀವು ಹೇಗೆ ಹೇಳ್ತಾ ಇದ್ದೀರಾ ಅಂತ ಕೂಡ ಕೇಳ್ತಾ ಇದ್ದೀರಾ. ನೋಡಿ, ಇದನ್ನು ಇವರು ಹೇಳಿದೆ ಅಲ್ಲ, ನಾನು 100ರಲ್ಲಿ 80% ಮಹಿಳೆಯರಿಗೆ, ಅಂತಂದರೆ 100ರಲ್ಲಿ 80 ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಕೇವಲ 10 ರಿಂದ 20% ಮಹಿಳೆಯರಿಗೆ ಈ ಹಣ ಅನ್ನೋದು ಬಂದಿದೆ. ಸೊ ಅಂಥವರಿಗೆ 4,000 ರೂಪಾಯಿ ಹಣ ಜಮೆ ಆಗಿದೆ. ಆದರೆ ಸ್ನೇಹಿತರೆ, 6,000 ರೂಪಾಯಿ ಹಣನೂ ಕೂಡ ಕೆಲವೊಬ್ಬರಿಗೆ ಬರ್ತಾ ಇರುವಂಥದ್ದು ಇದೊಂದು ಅಚ್ಚರಿ ಅನಿಸಿದ್ರು ಕೂಡ ಇದೊಂದು ನಿಜ. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಈ 3,000 ರೂಪಾಯಿ ಹಣ ಯಾವ ಒಂದು ಕಂತುಗಳ ಹಣ ಅಂತಂದರೆ 12, 13, 14ನೇ ಕಂತಿನ ಹಣ. ಈ 14ನೇ ಕಂತಿನ ಹಣ ಇದೇ ತಿಂಗಳಿನ ಹಣ ಆಗಿರುತ್ತೆ. ಈ ಹಣ ನಿಮ್ಮ ಖಾತೆಗಳಿಗೆ ಸೊ ಬರಲಿಲ್ಲ ಅಂತಂದರೆ ಖಂಡಿತ ನಿಮಗೆ 3 ಕಂತು
ಕಂತುಗಳ ಹಣವನ್ನು ಒಟ್ಟಿಗೆ ಹಾಕ್ತಾರೆ. ಅದು ಕೂಡ ನೀವು ಕೇಳ್ಬೋದು, ಇನ್ನೇನು 2ರಿಂದ 3 ದಿನ ಇದೆ ಅಷ್ಟೇ, ಈ 3 ದಿನದಲ್ಲಿ ಎಲ್ಲಿ ಹಾಕ್ತಾರೆ ಸರ್ ಇವರು, ನಾವು ದಿನ ಕಾದು ಸಾಕಾಗ್ಬಿಟ್ಟಿದೆ ಅಂತ. ನೋಡಿ, ಹೀಗೆ ಯಾರ್ಯಾರು ಹೇಳ್ತಾ ಇದ್ರಲ್ಲ, ಸೊ ನಾನು ನಿಮಗೆ ಒಂದು ಆನ್ಸರ್ ಮಾಡ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇದು ಕೇವಲ 3ರಿಂದ 4 ದಿನದಲ್ಲಿ ಬರೋದಿಲ್ಲ. ಜಸ್ಟ್ ನೀವು ವೇಟ್ ಮಾಡಬೇಕಷ್ಟೇ. ಇನ್ನು ಕೆಲವೇ ದಿನಗಳಲ್ಲಿ ಈ ಹಣ ಅನ್ನೋದು ಜಮೆ ಆಗುತ್ತೆ. ಈ ಒಂದು ತಿಂಗಳಲ್ಲಿ ನೀವು ಜಮೆ ಆಗುತ್ತೆ ಇಲ್ವಾ ಅಂತ ನಮಗೆ ಕನ್ಫರ್ಮೇಷನ್ ಅನ್ನು ಕೊಡಿ ಅಂತ ನೀವು ಕೇಳ್ತೀರಾ. ಸೊ ನಾನು ಕನ್ಫರ್ಮೇಷನ್ ಅನ್ನು ಕೊಡ್ತಾ ಇದ್ದೇನೆ ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ, ಹೌದು, ಆದರೆ ಎಲ್ಲರಿಗೂ ಕೂಡ ಆಗೋದಿಲ್ಲ. ಸೊ ಇವರು ರೆಗ್ಯುಲರ್ ಆಗಿ ಯಾವ ರೀತಿ ಹಾಕ್ತಾ ಹೋಗ್ತಾ ಇದ್ದಾರಲ್ಲ, ಸೊ ಅದೇ ರೀತಿನೇ ನಿಮ್ಮ ಖಾತೆಗಳಿಗೆ ಹಣವನ್ನು ಹಾಕಲಿಕ್ಕೆ ಮುಂದಾಗಿದ್ದಾರೆ. ಸೊ ಇದೊಂದು ನೀವು ನಂಬಿಕೆನ ಇಟ್ಕೊಳ್ಳಿ, ಖಂಡಿತ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಕಾದ್ದೆ. ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಕೂಡ ಮಾಡಿ. ಓಕೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ.